ಮೊನ್ನೆ ತಾನೇ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಡಿ.ಸಿ.ಎಂ ಮತ್ತು ಸಿ.ಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಈಗ ಡಿ.ಸಿ.ಎಂ ಸರದಿ ನಾಳೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಮುಖ್ಯಮಂತ್ರಿಗಳು ತೆರಳಿ ಬ್ರೇಕ್ಫಾಸ್ಟನ್ನು ಮಾಡ್ತಾರೆ. ಇದು ಮೀಟಿಂಗ್ ಅಥವಾ ಕೇವಲ ಬ್ರೇಕ್ಫಾಸ್ಟ್ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರೆ ಸಹಜವಾಗಿ ಕೇವಲ ಇದು ಮೀಟಿಂಗ್ ಅಲ್ಲ, ಬರೀ ಈಟಿಂಗ್ ಅನ್ನುವಂಥ ಮಾಹಿತಿ ಡಿ.ಸಿ.ಎಂ ಅವರಿಂದ ಕೇಳಿಬರ್ತಾರೆ. ಹೀಗಾಗಿ ಹೆಚ್ಚಾಗಿ ಮಾತುಕತೆಗಿಂತ ಮೊದಲು ಒಂದು ಸೌಹಾರ್ದಯುತ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಈಗ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮುಂದಾಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ ಶಿವಕುಮಾರ್ ಅವರು ಇಮೋಷನಲ್ ಮ್ಯಾನೇಜ್ಮೆಂಟ್ ಮತ್ತು ಸ್ಟೇಜ್ ಮ್ಯಾನೇಜ್ಮೆಂಟ್ ಎರಡನ್ನೂ ಕೂಡ ಸಮರ್ಥವಾಗಿ ಮಾಡ್ತಿದ್ದಾರೆ. ನಾವಿಬ್ಬರು ಬ್ರದರ್ಸ್ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ರಷ್ಯಾ ಮತ್ತು ಯುಕ್ರೇನ್ ಕೂಡ ಇದೇ ರೀತಿಯಲ್ಲಿ ಕದನ ವಿರಾಮ ಆಗ್ತಾವ. 3 ತಿಂಗಳಾದ ನಂತರ ಒಬ್ಬರ ಮೇಲೆ ಒಬ್ಬರು ಬಾಂಬ್ ಹಾಕೋದು. ಇದು ಕೇವಲ ವಿರಾಮ ಅಷ್ಟೇ. ಇದು ಕಾಂಗ್ರೆಸ್ ಪಕ್ಷದೊಳಗೆ ಕುರ್ಚಿ ಕಾಳಗಕ್ಕೆ ಬ್ರೇಕ್ಫಾಸ್ಟ್ ಮೂಲಕ ಕದನ ವಿರಾಮ ಘೋಷಿಸಲಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಬಳಿಕ ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಡಿಕೆರನ್ನ ಮನೆಗೆ ಕರೆದು ಉಪಹಾರ ಸಭೆ ನಡೆಸಿದ್ರು. ಇಬ್ಬರೇ ಗುಪ್ತವಾಗಿ ಮಾತುಕತೆ ನಡೆಸಿ ಬಿಸಿ ಬಿಸಿ ಇಡ್ಲಿ ಸಾಂಬಾರ್ ಸೇವಿಸಿ ಒಗ್ಗಟ್ಟು ಪ್ರದರ್ಶಿಸಿದ್ರು. ಈ ಮೂಲಕ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಯಾವುದೇ ಬಣ ಕಿತ್ತಾಟವಿಲ್ಲ, ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಎನ್ನುವ ಸಂದೇಶವನ್ನ ಎಲ್ಲರಿಗೂ ಕಾಣುವಂತೆ ಪ್ರದರ್ಶಿಸಿದ್ರು. ಸಿಎಂರ ಈ ಬ್ರೇಕ್ಫಾಸ್ಟ್ ಬಳಿಕ ಈಗ ಡಿಸಿಎಂ ಸರದಿ. ಭಾವನೆಗಳ ನಿಯಂತ್ರಣವನ್ನ ಅಥವಾ ಅದನ್ನ ಮ್ಯಾನೇಜ್ ಮಾಡುವಂತ ಕೆಲಸವನ್ನ ಇಬ್ಬರು ನಾಯಕರು ಕೂಡ ಮಾಡ್ತಿದ್ದಾರೆ. ತಮ್ಮ ಲೆಕ್ಕಾಚಾರ ಬೇರೆ ಬೇರೆ ಇರಬಹುದು, ಅಥವಾ ತಮ್ಮನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಬೇರೆ ಬೇರೆ ರೀತಿಯ ಚರ್ಚೆಗಳು ನಡೀತಾ ಇರಬಹುದು. ಆದ್ರೆ ಸದ್ಯಕ್ಕಂತೂ ಗೊಂದಲಗಳನ್ನ ತಿಳಿಗೊಳಿಸುವಂತಹ ಪ್ರಯತ್ನ ಸಿಎಂ ಹಾಗೂ ಡಿಸಿಎಂ ಕಡೆಯಿಂದ ನಡೀತಾ ಇದೆ. ನಾಳೆ ಬೆಳಗ್ಗೆ 9:30ಕ್ಕೆ ಡಿಕೆ ನಿವಾಸದಲ್ಲಿ ಸಿಎಂಗೆ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಲಾಗಿದೆ. ಸದಾಶಿವನಗರದಲ್ಲಿನ ನಿವಾಸಕ್ಕೆ ತೆರಳಿ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಲಿದ್ದಾರೆ. ಸಿದ್ದರಾಮಯ್ಯ ಇಷ್ಟದ ನಾಟಿ ಕೋಳಿ ವ್ಯವಸ್ಥೆ ಮಾಡಲಾಗ್ತಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಮಾತನಾಡಿದ ಡಿಕೆ, ಸಿಎಂ ಹಾಗೂ ನಾನು ಬ್ರದರ್ಸ್ ತರ ಎಂದಿದ್ದಾರೆ. ಅಲ್ಲಪ್ಪ, ಅದು ನಂದು ಸಿಎಂದು ಸಂಬಂಧಪಟ್ಟಂತ ವಿಚಾರ. ನಾವಿಬ್ಬರು ಬ್ರದರ್ಸ್ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ನ ಬೆಳವಣಿಗೆ ಗೊಂದಲ ಬಗೆಹರಿಯುತ್ತಿರುವುದರ ಮುನ್ಸೂಚನೆ ಅಂತ ಕೈಪಡೆ ನಂಬಿದೆ. ಹೀಗಾಗಿ ಮಾಜಿ ಸಂಸದ ಡಿಕೆ ಸುರೇಶ್ ಎಲ್ಲ ಸುಸೂತ್ರವಾಗಿ ನಡೀತಿದೆ, ಬ್ರೇಕ್ಫಾಸ್ಟ್ ಆಗ್ತಿದೆ ಎಂದಿದ್ದಾರೆ. ಮತ್ತೊಂದು ಕಡೆ ಸಚಿವ ದಿನೇಶ್ ಗುಂಡೂರಾವ್ ಇದು ರಾಜಕೀಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ, ಎಲ್ಲ ಒಂದು ಹಂತಕ್ಕೆ ಬರುತ್ತೆ. ಅಂದ್ರೆ ಇಬ್ಬರು ನಾಯಕರು ಹೇಳಿದ್ದಾರೆ ಹೈಕಮಾಂಡ್ ನ ತೀರ್ಮಾನಕ್ಕೆ ನಾವು ಬದ್ಧ ಅಂತ. ಸೊ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಂಡ್ರು ಬದ್ಧ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೊಳುತ್ತೆ. ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಅಂತ ಹೇಳಕ್ಕಾಗಲ್ಲ, ಅದು ಬ್ರೇಕ್ಫಾಸ್ಟ್. ಅದು ಅಲ್ಲಿ ಪೊಲಿಟಿಕ್ಸ್ ಮಾತಾಡ್ತಾರೆ, ಬೇರೆ ವಿಚಾರ ಮಾತಾಡ್ತಾರೆ, ಎಲ್ಲ ವಿಚಾರ ಮಾತಾಡ್ತಾರೆ. ಯಾಕೆ ಮಾತಾಡೋದಿಲ್ಲ? ರಾಜಕಾರಣಿಗಳು ತಾನೆ ಮಾತಾಡ್ತಾರೆ, ಪೊಲಿಟಿಕ್ಸ್ ಮಾತಾಡ್ತಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಹಂಗೆ ಮಾಡಿ ಸರ್ಕಾರ ನಡೆಸ್ತೀವಿ 5 ವರ್ಷ. ಇನ್ನು ಕಾಂಗ್ರೆಸ್ ನಾಯಕರ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಪಕ್ಷಗಳಿಗೆ ಅಸ್ತ್ರವಾಗಿ ಸಿಕ್ಕಿದೆ. ಮಾಜಿ ಸಚಿವ ಶ್ರೀರಾಮುಲು ಕೈ ದಿಗ್ಗಜರ ನಡುವಿನ ಸಂಧಾನವನ್ನ ರಷ್ಯಾ ಉಕ್ರೇನ್ ಕದನ ವಿರಾಮಕ್ಕೆ ಹೋಲಿಸಿದ್ದಾರೆ. ಯಾರು ಯಾವಾಗ ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ರಷ್ಯಾ ಮತ್ತು ಯುಕ್ರೇನ್ ಕೂಡ ಇದೇ ರೀತಿಯಲ್ಲಿ ಕದನ ವಿರಾಮ ಆಗ್ತಾವ. 3 ತಿಂಗಳಾದ ನಂತರ ಒಬ್ಬರ ಮೇಲೆ ಒಬ್ಬರು ಬಾಂಬ್ ಹಾಕೋತಾರೆ. ಯಾವತ್ತೂ ಕೂಡ ಕದನ ವಿರಾಮ ಆಗಲ್ಲ. ಅದೇ ರೀತಿಯಲ್ಲಿ ಡಿ.ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಮೇಲೆ ಯಾವತ್ತು ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ. ಇವತ್ತು ಸಿದ್ದರಾಮಯ್ಯರು ಡಿ.ಕೆ ಶಿವಕುಮಾರ್ ಅವರ ಮೇಲೆ ಯಾವತ್ತು ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ. ಇವತ್ತು ಇದ್ದಂತ ಶಾಸಕರೆಲ್ಲರೂ ಕೂಡ ನಾನ್ ಮಂತ್ರಿಗಳು ಅಂತ ಹೋಗ್ತಾ ಇದ್ರ. ಈ ಕುಲಗೆಟ್ಟ ರಿಲೇಶನ್ಶಿಪ್ ಇರುತ್ತಲ್ಲ, ಇದು ಒಂದು ಬ್ರೇಕ್ಫಾಸ್ಟ್ ನಲ್ಲೇ ಎಲ್ಲ ಸರಿ ಹೋಗುತ್ತೆ ಅನ್ನೋ ಇದಿದೆಯಲ್ಲ ವಾದ, ಇದು ಕೇವಲ ಸಿನಿಮಾ ನೋಡುವಾಗ ಇಂಟರ್ವಲ್ಸ್ ಅಂತ ಬರುತ್ತಲ್ಲ, ವಿರಾಮ ಅಷ್ಟೇ. ಇದು ರಾಜಕಾರಣದಲ್ಲಿ ಚಿತ್ರಣಗಳನ್ನ ಕಂಡಂತೆ ವಿಶ್ಲೇಷಿಸಲು ಬರಲ್ಲ. ಯಾಕಂದ್ರೆ ಮೇಲ್ನೋಟಕ್ಕೆ ಕಾಣುವ ದೃಶ್ಯಕ್ಕೂ ಒಳ ಚಿತ್ರಣಕ್ಕೂ ವ್ಯತ್ಯಾಸ ಇರುತ್ತೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದ ಬ್ರೇಕ್ಫಾಸ್ಟ್ ಕೂಡ ಇಂತಹದ್ದೇನಾ ಅನ್ನೋದು ಸದ್ಯದ ಕುತೂಹಲ. ಹರೀಶ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.